ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದಂಥ ದೇವರೇ, ದಿವಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಿಮ್ಮ ಕೃಪೆಯಲ್ಲಿ ನಾವು ಸೇರಿದ್ದೀವಿ ಸ್ವಾಮಿ. ನಿನ್ನ ರೆಕ್ಕೆಗಳಿಂದ ನಮ್ಮನ್ನು ಮುಚ್ಚಿಕೊಂಡು, ನಿನ್ನ ರೆಕ್ಕೆಯೇ ನಮಗೆ ಆಶ್ರಯವಾಗಿಟ್ಟುಕೊಂಡು ನಮ್ಮನ್ನು ನಡೆಸಿಕೊಂಡು ಬಂದ ನಿನ್ನ ಕೃಪೆಗಾಗಿ, ನಿನ್ನ ಮಗತ್ವವಾದಂಥ ನಿನ್ನ ಕೃಪೆಗಾಗಿ ಕೃತಜ್ಞತೆಯು ಸ್ತೋತ್ರವನ್ನು ವಂದನೆಯನ್ನು ಸಲ್ಲಿಸುತ್ತೇನೆ. ನೀವು ಒಳ್ಳೆಯವರು, ಮಾರ್ಪಡುವವರು ಸ್ವಾಮಿ. ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆಯದೇ ನೀವು ಮಾಡಿಕೊಂಡು ಬಂದಿದ್ದೀರ ತಂದೆಗೆ ನಿಮಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ. ನಮ್ಮನ್ನು ಕೈ ಬಿಡದೆ ಎಂತೆಂಥ ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ ನಮ್ಮನ್ನು ತಪ್ಪಿಸಿ ಸ್ವಾಮಿ, ಅವಮಾನಗಳಿಂದ ನಮ್ಮನ್ನು ತಪ್ಪಿಸಿ ಸ್ವಾಮಿ, ನಾಚಿಕೆ ಪಟ್ಟು ಹೋಗ್ತಾರಂಗೆ ನಿನ್ನ ಕೃಪೆ ನಮಗಾಗಿ ಒಂದು ಬಾಗಿಲನ್ನು ತೆಗೆದು ನಮ್ಮನ್ನು ಸಿದ್ಧಪಡಿಸಿ ನಮಗಾಗಿ ಆಶೀರ್ವಾದಂತ ಬಾಗಿಲು ನೀವು ನಮಗೆ ಇಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ, ಕೋಟಿ ವಂದನೆ ಸಲ್ಲಿಸುತ್ತೇನೆ. ನೀವು ಒಳ್ಳೆಯವರು. ನಮ್ಮ ಜೀವಿತದಲ್ಲಿ ಸ್ವಾಮಿ, ನಮ್ಮ ಅಂಗಗಳು, ನಮ್ಮ ಶರೀರ, ಆತ್ಮ, ಶರೀರ ಸಂಪೂರ್ಣ ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಪಾದದಲ್ಲಿ ಒಪ್ಪಿಸಿಕೊಡ್ತೇವೆ. ನಿಮ್ಮ ಚಿತ್ತ ಪ್ರಕಾರವಾಗಿ ಎಲ್ಲವನ್ನೂ ನಡೀಲಿ ಅಂತ ನಿಮ್ಮ ಸರೆಂಡರ್ ಆಗ್ತೀವಿ ಸ್ವಾಮಿ, ಒಪ್ಪಿಸಿಕೊಡ್ತೀವಿ ಸ್ವಾಮಿ. ಆಶೀರ್ವದಿಸು, ನಮ್ಮನ್ನು ಬಲಪಡಿಸು. ಈ ಆರಾಧನೆ ನೀನು ವಿಶೇಷವಾದಂತ ಮಕ್ಕಳಿಗೆ ನೀನು ತಗೊಂಡೋಗ್ಬೇಕಂತ ಬೇಡುತ್ತೇನೆ. ಪರಿಶುದ್ಧಾತ್ಮರೇ, ಎಲ್ಲ ಹೃದಯಗಳನ್ನು ಬದಲಾವಣೆ ಮಾಡು ಸ್ವಾಮಿ. ಸೋತೋದವ್ರನ್ನ ಬಲಪಡಿಸು ಸ್ವಾಮಿ, ಎತ್ತಿ ನಿಲ್ಲಿಸು ಸ್ವಾಮಿ. ಹಿಂದಿಟ್ಟು ಹೋಗೋರ್ನ ತಿರ್ಗಾ ಮುಂದೆ ನೀನು ಕರೀಬೇಕು ಅಂತ ಬೇಡುತ್ತೇನೆ ಸ್ವಾಮಿ. ಅವ್ರಿಗೆ ಕೈ ಕೊಟ್ಟು ಅವನ್ನ ಎತ್ತಿ ನಿಲ್ಲಿಸ್ಬೇಕಂತ ಬೇಡುತ್ತೇನೆ. ಜಾರಿ ಬಿದ್ದೋದರನ್ನೆಲ್ಲ ನೀನು ಕೈ ಇಟ್ಟು ಎಬ್ಬರಿಸ್ಬೇಕಂತ ಬೇಡುತ್ತೇನೆ. ಆಶೀರ್ವದಿಸು, ಒಬ್ಬೊಬ್ಬರನ್ನು ಆಶೀರ್ವದಿಸು, ಒಬ್ಬರು ಬಿಡಬೇಡ. ಅನೇಕ ಜನಕ್ಕೆ, ನಮ್ಮ ಭಾರತ ದೇಶಕ್ಕೆ, ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಒಂದು ವಿಶೇಷವಾದಂತ ರಕ್ಷಣೆ, ಒಂದು ಅದ್ಭುತವಾದಂತ ಕಾರ್ಯಗಳು ನೀನು ನೆರವೇರಿಸಿ ನಡೆಸ್ಕೊಡ್ಬೇಕಂತ ಬಿಡ್ತೇನೆ. ಅನೇಕ ಆತ್ಮಗಳು ನಿನ್ನ ಪಕ್ಕ ಬರಂಗೆ, ರಕ್ಷಣೆ ಮಾರ್ಗವನ್ನು ಹೊಂದಿಕೊಳ್ಳಂಗೆ, ರಕ್ಷಣೆ ಮಾರ್ಗವನ್ನು ತಿಳಿದುಕೊಳ್ಳಂಗೆ ನೀನ್ ಅದ್ಭುತವಾದಂತ ಎಳುಪುದಲವಾದಂತ ಕಾರ್ಯಗಳು ಈ ಭೂಲೋಕದಲ್ಲಿ ನೀನು ನೆರವೇರಿಸಬೇಕು ಅಂತ, ಮಾಡಬೇಕಂತ ನಿನ್ನ ಪಾದ ಹಿಡಿದು ಬೇಡುತ್ತೇನೆ ಸ್ವಾಮಿ. ಆಶೀರ್ವದಿಸು, ಆಶೀರ್ವದಿಸು, ಒಬ್ಬೊಬ್ಬರನ್ನು ಆಶೀರ್ವದಿಸು, ಒಂದೊಂದು ಕುಟುಂಬವನ್ನು ಆಶೀರ್ವದಿಸು, ಎಲ್ಲರ ಪಾಪಗಳನ್ನು ಕ್ಷಮಿಸು. ಯೇಸುವಿನ ಹೆಸರಿಂದ ಬೇಡುತ್ತೀನಿ ತಂದೆಗೆ. ನಾವೆಲ್ಲರೂ ಸೇರುವಂತ ಚಿಕ್ಕ ಹಾಡೋಣ. Thank you, Jesus. Hallelujah. Thank you, Swami. Stotra Swami. Thank you, Jesus. Amen. Hallelujah. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬುವೆನು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬಿರುವೆನು ಏಸಪ್ಪ. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆನು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆನು. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆನು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ಅದ್ಭುತ ಮಾಡಪ್ಪ ನಮ್ಮ ಜೀವಿತಲಿ,
ನಿಮ್ಮನ್ನೇ ನಂಬುವೆನು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆನು ಏಸಪ್ಪ, ನಿಮ್ಮನ್ನೇ ನಂಬಿರುವೆನು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆನು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದೆಯಲ್ಲಿ ಬಂದು ನಿಲ್ವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದೆಯಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿರಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿರಿ. ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆನು, ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆನು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆನು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆನು ಏಸಪ್ಪ, ನಿಮ್ಮನ್ನೇ ನಂಬಿರುವೆನು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆನು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆನು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆನು. ನಿಮ್ಮಂತೆ ಯಾರು ಇಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ದೇವರು ಈ ದಿವಸವನ್ನು ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆ ವಂದನೆಯನ್ನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅವರು ನಮ್ಮ ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತವರಾಗಿದ್ದಾರೆ. ಅದ್ಭುತ ಮಾಡದೆ ಇದ್ದಿದ್ದರೆ ನಾವು ಈ ಮಟ್ಟಕ್ಕೆ ಬರಕ್ಕೆ ಸಾಧ್ಯವೇ ಇರಲಿಲ್ಲ. ಅವರು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿಯೂ ನಮ್ಮ ಕುಟುಂಬಗಳಲ್ಲಿ ಅವರು ಅದ್ಭುತ ಮಾಡಿದ್ದಾರೆ. ಆ ಅದ್ಭುತ ಮಾಡಿ ಒಂದೊಂದು ಕ್ಷಣವನ್ನು ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡಿದ್ದಾರೆ. ಒಂದು ಕ್ಷಣದಲ್ಲಿ ಬರಂತ ಒಂದು ಇನ್ಸಿಡೆಂಟ್ಸ್, ಒಂದು ಆಕ್ಸಿಡೆಂಟ್ ನಡೆದಿದ್ರೆ ಎಷ್ಟೋ ಕಾರ್ಯಗಳು ನಾವು ಹಿಂದೆ ಹೋಗ್ತಿದ್ದೋ ಇಲ್ಲೋ ನಮ್ಮ ಜೀವನವನ್ನು ಇಷ್ಟು ಮಟ್ಟಕ್ಕೆ ಬರಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಇಷ್ಟು ಮಟ್ಟಕ್ಕೆ ದೇವರು ನಮ್ಮನ್ನು ತಂದೆ ನಿಲ್ಲಿಸಿದ್ದಾರೆ ಅಂದ್ರೆ ಅದನ್ನ ನೆನೆಸಿ ನಾವು ಸ್ತೋತ್ರವನ್ನು ಹೇಳೋಣ, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಯಾಕೆಂದ್ರೆ ಅವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾರೆ. ಮನುಷ್ಯಗಳು, ಸ್ವಂತದವರು, ಬಂಧುದವರು, ನಮ್ಮ ಜೊತೆಲಿ ಹುಟ್ಟಿದವರು, ನಮಗಾಗಿ ಎತ್ತಿರೋರು ಎಲ್ಲರೂ ನಮ್ಮನ್ನ ಬಿಟ್ಟು ಅಗಲಿ ದೂರ ಹೋಗಿ ಹಾಗೆ ಮಾಡಿ ನಮ್ಮನ್ನ ದೂರ ತಳ್ತಾರೆ. ಆದ್ರೆ ದೇವರು ತಳ್ಳೋರಲ್ಲ, ಅಲ್ಲಿ ಅದ್ಭುತ ಮಾಡಂತ ದೇವರು. ಅಲ್ಲಿ ಒಬ್ರು ಸೃಷ್ಟಿ ಮಾಡ್ತಾರೆ ದೇವರು. ಅದೇ ಅದ್ಭುತ ಅನ್ನೋದು. ಅವರೊಬ್ರು ಸೃಷ್ಟಿ ಮಾಡ್ತಾರೆ, ಅಲ್ಲಿ ಒಂದು ಜೀವನ ಹೊಸ ಬಾಳು ಎಬ್ಬರಿಸುತ್ತಾರೆ, ಹೊಸ ಬೆಳಕು ಕೊಡುತ್ತಾರೆ. ಈ ದೇವರನ್ನ, ಯೇಸು ಸ್ವಾಮಿನ ಎಂದೆಂದಕ್ಕೂ ಯಾರು ಮರಿಬೇಡಿರಿ. ನಿಮ್ಮ ಜೀವಮಾನ ಪೂರ್ತಿ ನೀವು ಈ ಲೋಕದಲ್ಲಿ ಏನೇ ಕಳ್ಕೊಂಡ್ರು ಯೇಸು ಸ್ವಾಮಿ ನಿಮ್ಮ ಜೊತೆಲಿರೋದು ಮಾತ್ರ ಕಳ್ಕೋಬೇಡಿ. ಅದು ದೊಡ್ಡ ಆಸ್ತಿ, ಅದು ದೊಡ್ಡ ನಿಮ್ಗೆ ಲಾಭವಾಗಿರ್ತದೆ. ಅದ್ಭುತವಾದಂತ ಕೆಲಸ ಮಾಡ್ತಾರೆ, ನಿಮ್ಗೆ ತಲೆಗೆ ಓಡೋದಿಲ್ಲ ಅಂತ ಅದ್ಭುತ ಕೆಲಸ ಮಾಡ್ತಾರೆ. ಈಗ ವಾಕ್ಯನ ಓದೋಣ. ನಾವು 15 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಕಾರಣ ಏನಂದ್ರೆ ನನಗೆ 10 ಗಂಟೆಗೆ ಒಂದು ಸರ್ವಿಸ್ ಇದೆ, ಅಲ್ಲಿ ಹೋಗ್ಬೇಕಾಗುತ್ತದೆ. ಅದರಿಂದ ಈ ರೆಕಾರ್ಡಿಂಗ್ ಹೋಗೋಣ ಅಂತ ನಾನು ಶುರು ಮಾಡಿದ್ದೀನಿ. ಓದ್ ನೋಡಿರಿ, ರೋಮರ್ ಬರೆದ ಪುಸ್ತಕದಲ್ಲಿ 8:26 ಓದ್ ನೋಡಿರಿ. 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ, ನಮ್ಮ ಅಶಕ್ತಿಗಳನ್ನ ನೋಡಿ ಸಹಾಯ ಮಾಡುತ್ತಾರೆ.
ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು, ತಕ್ಕ ಪ್ರಕಾರವಾಗಿ ಏನು ಬೇಡಿಕೊಳ್ಬೇಕಂತೇಳಿ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿನ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನಮಗೋಸ್ಕರವಾಗಿ ಬೇಡಿಕೊಳ್ಳುತ್ತಾರೆ. ಸ್ಟಾರ್ಟಿಂಗ್ ಒಂದು ಲೈನ್ ಓದಿ. ಅದು ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾರೆ. ಅಶಕ್ತಿ ಅಂದ್ರೆ ವೀಕ್ನೆಸ್. ಓದ್ ನೋಡಮ್ಮ ಇಂಗ್ಲಿಷ್ ಅಲ್ಲಿ. Likewise, the Spirit also helps in our weakness. He helps in our weakness. For we do not know what we should pray. We do not know what should we pray. ಯಾತಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತಾನೆ ನಮಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಅಷ್ಟು ನಾವು ಬಲೀನವಾದಂತ ಮನುಷ್ಯರಾಗ್ಬಿಟ್ಟಿರ್ತೀವಿ. ಏನಕ್ಕೆ ಪ್ರೇಯರ್ ಮಾಡ್ಬೇಕು ಅದು ನಮ್ಗೆ ತಲೆಗೆ ಚೋತ. ಯಾಕಂದ್ರೆ ಬಲೀನದಲ್ಲಿ ನಾವು ಬಲಿಷ್ಠವಾಗಿದ್ದೀವಿ, ನಾವು ತುಂಬಾ ವೀಕ್ ಆಗ್ಬಿಟ್ಟಿದೀವಿ. ಏನಕ್ಕೆ ವೀಕ್ ಆಗಿದೆಯೋ? ನಿನ್ನ ಶರೀರದಲ್ಲಿರೋಂಥ ರೋಗ ನಿನ್ನ ವೀಕ್ನೆಸ್ ಮಾಡಿದ್ಯೋ, ಇಲ್ಲ ನೀನು ಬೇರೆಯವರಿಂದ ನೀನು ವೀಕ್ ಆಗಿದೆಯೋ, ಇಲ್ಲ ನಿನ್ನನ್ನು ಅನೇಕವಾದಂತ ಹೋರಾಟಗಳನ್ನ ನೆನೆಸಿ ನೀನು ಕುಗ್ಗೋಗಿದ್ಯೋ, ವೀಕ್ನೆಸ್ ಆಗಿದೆಯೋ, ಸೋತೋಗಿದೆಯೋ, ಬಲಿಷ್ಠ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ನಾವು ಏನ್ ಬೇಡಬೇಕು, ಏನ್ ಕೇಳಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ನಿಂತಿದ್ದೀವಿ. ಆದ್ರೆ ದೇವರ ಆತ್ಮ ಏನ್ ಹೇಳ್ತಾರೆ, ನಿನ್ನ ಬಲಿಷ್ಠತೆಗಳ ಮಧ್ಯದಲ್ಲಿ ಓದಿ ನೋಡಿ. ಅದು ವಾಕ್ಯನ ಮೇಲ್ಗಡೆ ಟಾಪ್ ಅಲ್ಲಿ ಕನ್ನಡದಲ್ಲಿ. ಹಾಗೆ ಪವಿತ್ರಾತ್ಮನು ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾರೆ. ಅಶಕ್ತಿನ ನೋಡಿ ನಮ್ಗೆ ಸಹಾಯ ಮಾಡುವಂತವರಾಗಿದ್ದಾರೆ. ಈ ಕಾಲದಲ್ಲಿ ಸಹಾಯ ಮಾಡೋರು ಯಾರು ಮುಂದೆ ಬರೋದಿಲ್ಲ. ಎಲ್ಲ ಜನಗಳು ಉರಿ, ಕೋಪ, ಉದ್ರೇಕಗಳು ಇಟ್ಟುಕೊಂಡು ದೂರ ತಳ್ಳಕ್ ನೋಡ್ತಾರೆ ಹೊರತು ಸಹಾಯ ಮಾಡೋರು ಯಾರು ಬರಲ್ಲ. ಆದ್ರೆ ಪವಿತ್ರಾತ್ಮರು ನಿನ್ನ ಅಶಕ್ತಿಯನ್ನು ನೋಡಿ, ನಿನ್ನ ಬಲಹೀನತೆಯನ್ನು ನೋಡಿ ಅವರು ನಿನಗೆ ಸಹಾಯ ಮಾಡಕ್ಕೆ ಅವ್ರು ನಿನ್ನ ಪಕ್ಕದಲ್ಲಿ ಬಂದು ನಿಂತಿದ್ದಾರೆ. ದೇವ್ರ ಮಕ್ಕಳೇ, ಯಾವ ಕಾರಣದಿಂದ ಭಯ ಪಡಬೇಡಿ. ದೇವ್ರು ಹೇಳ್ತಾರೆ, ನಾನ್ ಬಲಹೀನತೆ ಆಗಿದ್ಯಾ, ನೀನು ಕುಗ್ಗೋಗಿದ್ಯಾ, ಸೋತೋಗಿದ್ಯಾ, ಆದ್ರೆ ನಿನಗೆ ಗೊತ್ತಿಲ್ಲ ನೀನೇನ್ ಬೇಡ್ಬೇಕಂತ. ಆದ್ರೆ ನಾನು ಸಹಾಯಕರ್ತನಾಗಿ ನಿನ್ನ ಪಕ್ಕದಲ್ಲಿ ನಾನು ನಿನಗೆ ಸಹಾಯ ಮಾಡೋನಾಗಿದ್ದೇನೆ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಯಾವ ವಿಷಯದಲ್ಲಾದ್ರೂ ಆಗ್ಲಿ, ಯಾವ ರೂಪದಲ್ಲಾಗ್ಲಿ ದೇವರು ನಿನಗೆ ಸಹಾಯ ಮಾಡುತ್ತವರಾಗಿದ್ದಾರೆ. ಕೈ ಬಿಡೋಲ್ಲ. ನಿನ್ನ ಬಲಿಷ್ಠತೆಗಳು ದೇವರಿಗೆ ಚೆನ್ನಾಗಿ ಗೊತ್ತು. ನೀನು ಬಲಿಷ್ಠ ಆಗಿರುವಾಗ ನೀನೇನ್ ಪ್ರಾರ್ಥನೆ ಮಾಡ್ಬೇಕಂತ ನಿನ್ಗೆ ಗೊತ್ತಿಲ್ಲದೆ ಕನ್ಫ್ಯೂಷನ್ ಅಲ್ಲಿ ನೀನು ಇರ್ತೀಯ. ಪ್ರಾರ್ಥನೆ ಬರೋದಿಲ್ಲ ಕೆಲವು ಸಮಯದಲ್ಲಿ. ಇಂಥವರೆಲ್ಲ ಈ ರೀತಿಯೆಲ್ಲ ಎದೊಳ್ತಾರ ಅಂತ ನಿನ್ನಲ್ಲಿ ಯೋಚನೆ ಮಾಡಿ ನೀನು ಕುಗ್ಗೋಗಂತ, ನೀನು ಬಲಿಷ್ಠ ಆಗಂತ ಸನ್ನಿವೇಶಗಳು ನಿನ್ನ ಜೀವಿತದಲ್ಲಿ ಬರಕ್ ಹೋಗ್ತದೆ, ಬರಕ್ ಹೋಗ್ತದೆ. ಆ ಸಮಯದಲ್ಲಿ ದೇವರ ಆತ್ಮ ನಿನ್ನನ್ನು ಬಲಪಡಿಸಕ್ಕೆ ಆ ಪಕ್ಕದಲ್ಲಿ ಬರ್ತಾರೆ. ಯಾರು ಬರೋದಿಲ್ಲ, ದೇವರ ಆತ್ಮ ಬರ್ತಾರೆ, ಧೈರ್ಯ ಪಡಿಸ್ತಾರೆ, ಬಲಪಡಿಸುತ್ತಾರೆ. ನಿನಗಾಗಿ ಏನ್ ಬೇಕು ಅಂತ ತಂದೆಯಾದಂತ ದೇವರ ಹತ್ರ ಬೇಡುತ್ತಾರೆ. ಬೇಡಿ ಅವ್ರು ಈಸಿ ನೀನ್ ಕೈ ಕೊಡ್ತಾರೆ. ಆಗ್ಲೇ ನೀನು ಆಶ್ಚರ್ಯ ಪಡ್ತೀಯ, ಈ ಒಂದು ಬಲ ಎಲ್ಲಿಂದ ಬಂತು? ಎಲ್ಲಿಂದ ಬಂದಿಲ್ಲ, ದೇವರ ಆತ್ಮದಿಂದ ಬಂತು. ಈ ದೇವರನ್ನ ನಾವು ಹಿಡಿದುಕೊಳ್ಬೇಕೇ ಹೊರತು ಬೇರೆ ಏನು ನಮ್ಮಲ್ಲಿ ಜೋತ್ಸರು ನಮ್ಮ ಯೋಚನೆ ಮಾಡೋರು ಅದಕ್ಕೆ ನಮ್ಗೆ ಉತ್ತರ ಸಿಗಲ್ಲ. ನಮ್ಗೆ ಏನ್ ದಾರಿಯನ್ನು ಗೊತ್ತು, ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ. ಅಂತ ಒಂದು ಪರಿಸ್ಥಿತಿ ನಾನು ಸುಮಾರು ಜನ ನೋಡಿದ್ದೀನಿ. ತುಂಬಾ ಬಲಿಷ್ಠಿಯಾಗಿ ಕುಗ್ಗೋಗಿ ಕುಟುಂಬದಲ್ಲಿ ಏನಕ್ಕೂ ಬೇಸತ್ತು ಹೋಗಿ, ಏನು ಬೇಡ, ಬಾಳೆ ಬೇಡ, ಏಸಾಮಿ ಬೇಡ, ಜೀವನ ಬೇಡ, ಇದು ಬೇಡ ಅಂತ ಹೇಳಿ ಕುಗ್ಗೋಗಿ ಸೋತೋಗುವಂತ ಆತ್ಮಗಳು ಎಷ್ಟು ಜನ ಹಿಂದಿಟ್ಟು ಹೋಗಿರೋದನ್ನ ನಾನು ನೋಡಿದ್ದೀನಿ. ಆದರೆ ದೇವರು ಅವರೊಟ್ಟಿಗೆ ಭಾಗವಹಿಸಿ ಅವನ ಬಲಿಂತೆಗೆ ಹಾಕಿದ್ದಾರೆ. ಯಾಕೆಂದ್ರೆ ಎಂತೆಂತ ದೊಡ್ಡ ಭಕ್ತರುಗಳು ಬಲಿಂತರಾಗಿದ್ದಾರೆ. ಓದ್ ನೋಡಿ ನೀವು 1 ಕೊರಿಂಥರು 2:3 ಏನ್ ಹೇಳ್ತಾರೆ? ಭಕ್ತರುಗಳೇ ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ, ನಾನು ನಿಮ್ಮಲ್ಲಿ ಬರುವಾಗ ನಿಮ್ಮ ಬಳಿಯಲ್ಲಿ ಬಲಹೀನನಾಗಿದ್ದೆ, ಭಯಪಡುವವನಾಗಿದ್ದೆ, ಬಹು ನಡುಗುವವನು ಆಗಿದ್ದೆ, ಬಲಹೀನವಾಗಿದ್ದೆ, ಭಯಪಟ್ಟವನಾಗಿದ್ದೆ, ಬಹು ನಡುಗಿ ಹೋಗದಂತನಾಗಿದ್ದೆ. ಆದರೆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ.
ಬಲೀನವಾಗಿ ಹೋಗ್ಬಿಟ್ಟಿದೆ. ನನಗೆ ಆಗುತ್ತಾ? ಇನ್ನು ನಾನು ಎದ್ದೊಳ್ತೀನಾ? ನನಗೆ ಯಾರಾದ್ರೂ ಇದ್ದಾರಾ? ನನಗೆ ಯಾರಾದ್ರೂ ಕೈ ಕೊಡೋರು ಇದ್ದಾರಾ? ತಿರ್ಗಾ ನನ್ಗೆ ಯಾವ್ದನ್ನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರಾ? ತಿರ್ಗಾ ನನ್ನ ಎತ್ತು ನಿಲ್ಸೋರು ಇದ್ದಾರಾ? ನನ್ನನ್ನು ತಪ್ಪಿಕೊಳ್ಳೋರು ಯಾರನ್ನ ಇದ್ದಾರಾ? ನನ್ನ ಪ್ರೀತಿ ಮಾಡೋರು ಯಾರನ್ನ ಇದ್ದಾರಾ ಅಂತ ನೆನೆಸಿ ಅವನು ಬಲೀನವಾಗಿ ಬಿಟ್ಟಾನಂತೆ. ಹೋಗಿ ನೋಡಿ ಅದೇ ವಾಕ್ಯ ತಿರ್ಗಾ. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಾನು ನಿಮ್ಮ ಬಳಿಯಲ್ಲಿ ಬಲಹೀನನು ಆಗ್ಬಿಟ್ಟಿದ್ದೆ. ಭಯಪಟ್ಟು ಏನಾಗ್ತದೋ ಎತ್ತಾಗ್ತದೋ ಅಂತ ಚಿಂತೆ ಹುಟ್ಟಿದ್ದೆ. ಬಹು ನಡುಗುವವನೂ ನಡುಗೋನಾಗಿದ್ದೆ. ದೇವರೊಟ್ಟಿಗೆ ನಾವು ನಿಲ್ಲಂತನಾಗಿರ್ಬೇಕು. ದೇವರ ಮಾತನ್ನ ಗಮನಿಸೋನಂತ ಆಗಿರ್ಬೇಕು. ಯಾರಿಗೆ ಮಾತಾಡ್ತಾರೋ ಯಾರಿಗೆ ಬಿಡ್ತಾರೋ ಅದು ಒಟ್ಟಿನಲ್ಲಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸಬೇಕು. ಇವತ್ತು ನಾವು ಬಲವಾಗಿರ್ಬೋದು, ನಾಳೆ ದಿವಸ ನಾವು ಬಲೀನವಾಗಂತ ಸನ್ನಿವೇಶಗಳು ಬರ್ತದೆ. ಆವಾಗ ಈ ಸತ್ಯನ, ಈ ವಾಕ್ಯವನ್ನು ನಿನಗೆ ನೆನಪಿಗೆ ಬರಲಿ, ನಿನ್ನ ನಾಪಕ್ಕೆ ಬರಲಿ. ಬಲೀನವಾದಂತರು ಈ ಲೋಕದಲ್ಲಿ ಜೀವಿಸೋವರೆಗೂ, ನೀನು ಪ್ರಪಂಚದಲ್ಲಿ ಜೀವಿಸೋವರೆಗೂ ನಿನಗೆ ಬಲೀನತೆಗಳು ನಿನ್ನನ್ನು ಬಲವನ್ನು ಹೋಗಲಾಡಿಸಿ ನಿನ್ನ ಬಲೀನಂತೆನೇ ಮಾಡಬೇಕಂತಾನೆ ಪ್ರಯತ್ನ ಮಾಡ್ತಾರೆ ಹೊರತು ಸೈತಾನಾದಂತನ ಶತ್ರು ನಿನ್ನ ಬಲೀನತೆ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ದೇವರು ನೀನು ಎಲ್ಲಿ ಸೋತೋಗಿದ್ಯಾ, ಎಲ್ಲಿ ಬಲೀನತೆ ಆಗಿದ್ಯಾ, ಎಲ್ಲಿ ನೀನು ಕುಗ್ಗೋಗಿದ್ಯಾ, ಎಲ್ಲಿ ನೀನು ಬಿದ್ದೋದ್ಯಾ, ಅಲ್ಲಿ ನಿನ್ನನ್ನು ಎತ್ತಕ್ಕೆ ದೇವರು ಪ್ರಯತ್ನ ಮಾಡ್ತಾನೆ. ನಿನ್ಗೆ ಬಲ ಕೊಟ್ಟು ನಡೆಸ್ಬೇಕಂತ ನೋಡ್ತಾರೆ. ಅಂತ ಒಂದು ದೇವರನ್ನ ನಾವು ನಂಬಿ ಜೀವಿಸಂತ ಮಕ್ಕಳಾಗಿ ಕಾಣಬೇಕೇ ಹೊರತು ಮನುಷ್ಯನ ಹಿಂದ್ಗಡೆ ಓಡುವಂತ ಮನುಷ್ಯರಾಗಿ ಕಾಣಬಾರದು. ಯಾಕಂದ್ರೆ ಮನುಷ್ಯನ ಹಿಂದ್ಗಡೆ ಹೋದ್ರೆ ಆ ಮನುಷ್ಯಗಳ ನಿಮಿತ್ತವಾಗಿ ನಿನಗೆ ಬಲಿಂತೆ ಏರ್ಪಡಿಸಂತ ಒಂದು ದಿವಸ ಬರಕ್ ಹೋಗ್ತದೆ. ಅವರಿಂದ ನೀನು ಸೋತುವಂತ ದಿವಸ ಬರ್ತದೆ. ನಿನ್ನ ಭರವಸೆ, ನಿನ್ನ ಮನಸ್ಸು, ನಿನ್ನ ಯೋಚನೆ, ನಿನ್ನ ಆತ್ಮ, ನಿನ್ನ ಮಾತುಗಳು, ನಿನ್ನ ಒಳ್ಳೆ ಅಂತ ಆಳವಾದಂತ ತೀರ್ಮಾನಗಳು ಯೇಸು ಸ್ವಾಮಿ ಮೇಲೆ ಇಡಬೇಕು, ಮನುಷ್ಯನ ಮೇಲೆ ಇಡಬಾರ್ದು. ಮನುಷ್ಯನ ಮೇಲೆ ಇಟ್ಬಿಟ್ಟು ನನಗೆ ಇವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಇವ್ರು ನನಗೆ ಸಹಾಯ ಮಾಡ್ತಾರೆ, ಇವ್ರು ನನ್ನ ಒಂದು ಕಾಲದಲ್ಲಿ ನಾನು ಏನ ಬಿದ್ರು ನಾನು ಎತ್ತು ನಿಲ್ಸ್ಬಿಡ್ತಾರೆ, ನನ್ನ ಕೈ ಹಿಡಿತಾರೆ, ನನ್ನ ಧೈರ್ಯ ಪಡಿಸ್ತಾರೆ, ನನಗೆ ದಾರಿ ತೋರಿಸ್ತಾರೆ. ಇವ್ರನ್ನೇ ನಂಬಿ ನೀನು ಹೋಗೋದಾದ್ರೆ ನೀನು ಒಂದು ಕಾಲದಲ್ಲಿ ಒಂದು ದಿವಸದಲ್ಲಿ ನೀನು ನಷ್ಟಪಟ್ಟು ಹೋಗ್ತೀಯ. ನನ್ನ ಅನುಭವದಲ್ಲಿ ನಿಮ್ಗೆ ಹೇಳ್ತೀನಿ, ದೇವರನ್ನ ನೀನು ನಂಬುವ, ನಿನ್ನ ಬಲೀನತೆ ಆಗಿರಂತ ಸಮಯದಲ್ಲಿ, ಬಲಿವೀನ ಆಗಿರಂತ ಸಮಯದಲ್ಲಿ, ನೀನು ಭಯಪಟ್ಟು ಹೋಗುವಂತ ಸಮಯದಲ್ಲಿ, ನೀನು ನಡುಗೋಗುವಂತ ಸಮಯದಲ್ಲಿ, ನಡುಗೋಗುವಂತ ಸನ್ನಿವೇಶಗಳು ಬರ್ತದೆ. ಬಿತ್ತೋಗುವಂತ ಸಮಯದಲ್ಲಿ ದೇವರು ಎತ್ತೆ ನಿನ್ನ ನಿಲ್ಲಿಸುತ್ತಾರೆ. ಓದ್ ನೋಡಿರಿ ವಾಕ್ಯವನ್ನು 4:15 ಇಬ್ರಿಯರ ಪುಸ್ತಕದಲ್ಲಿ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮಗಾಗಿ ಒಬ್ಬ ಮಹಾಯಾಜಕನಿದ್ದಾರೆ. ನಿರ್ಬಲಾವಸ್ಥೆಯನ್ನು ಕುರಿತು ನಿರ್ಬಲ ಬಲಿಂತವನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಕಾಂಪ್ಯಾಷನ್, ಕರುಣೆ ತೋರಿಸುವಂತರಾಗಿದ್ದಾರೆ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದ ಅನೇಕ ವಿಷಯದಲ್ಲಿ ಮಹಾಯಾಜಕನಾದಂತ ಯೇಸು ನಮಗಾಗಿ ಇದ್ದು ಈ ಭೂಲೋಕದಲ್ಲಿರುವಾಗ ನಮ್ಮ ಹಾಗೆಯೇ ಅವ್ರಿಗೂ ಶೋಧನೆಗಳು ಬಂದಿದೆ, ಅವಮಾನಗಳು ಬಂದಿದೆ, ನಿಂದನೆಗಳು ಬಂದಿದೆ, ಬಲೀನವಾಗಿ ಹೋಗಂತ ಸನ್ನಿವೇಶಗಳು ಬಂದಿದೆ. ಆದ್ರೆ ಬಂದ್ರು ಅವ್ರೇನ್ ಮಾಡಿದ್ರು? ಪಾಪ ಮಾತ್ರ ಮಾಡಲಿಲ್ಲ. ಈ ಸ್ಟೇಜ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಯಾರು ನಿನ್ನನ್ನು ಪ್ರೀತಿ ಮಾಡ್ತಾರೋ ಆ ಪ್ರೀತಿ ಅಗಲಿ ಹೋಗಂತ ಸಮಯದಲ್ಲಿ ನಿನಗೆ ಬೇಸತ್ತಿಗೆ ಆಗಿ ನೀನು ಸೋತೋಗಿ ಅನೇಕ ತಪ್ಪುಗಳು ದಾರಿಯಲ್ಲಿ ಹೋಗಂತ ಸನ್ನಿವೇಶಗಳು ನಿನ್ನ ಬಾಳಲ್ಲಿ ಬರ್ತದೆ. ಯೇಸು ಸ್ವಾಮಿಗೆ ಅದೇ ರೀತಿ ಬಂದಿತ್ತು. ಶೋಧನೆಗಳು ಬಂತು, ನಮಗೆ ಬಂದಂಗೆ ಶೋಧನೆ ಅವ್ರಿಗೆ ಬಂತು, ನಮ್ಗಿಂತ ಹೆಚ್ಚಾಗಿ ಬಂತು. ಆದ್ರೆ ಪಾಪ ಮಾತ್ರ ಮಾಡಿಲ್ಲ. ಪಾಪ ಮಾಡಬೇಡ, ದಾರಿ ತಪ್ಪೋಗ್ಬೇಡ. ಎಷ್ಟೋ ಜನ ಬೇಸತ್ತವಾಗಿ ಬೇಜಾರಾಗಿ ಈ ಲವ್ ಫೇಲ್ ಆಯ್ತು ಅಂದ್ರೆ ದಾಡಿ ಬೆಳೆಸ್ಕೊಂಡ್ಬಿಟ್ಟು ಅವ್ರಿಗೆ ನನ್ನ ನಂಬಿದವಳು ಕೈ ಬಿಟ್ಲು, ನನ್ನ ನಂಬಿರೋನು ಕೈ ಬಿಟ್ಟ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ, ವಿಷ ಕುಡಿಯೋರು ಎಷ್ಟೋ ಜನ ಇದ್ದಾರೆ, ಹೋಗಿ ಟ್ರೈನ್ಗೆ ತಲೆ ಕೊಟ್ಟಂತ ಎಷ್ಟೋ ಜನ ಇದ್ದಾರೆ, ಬಿಲ್ಡಿಂಗ್ ಇಂದ ಕೆಳಗೆ ಬೀಳೋರು ಎಷ್ಟೋ ಜನ ಇದ್ದಾರೆ. ಕಾರಣ ಏನಂದ್ರೆ ಅವರು ಬಲೀನ ಆಗಿಬಿಟ್ಟಿದ್ದಾರೆ.
ಅಯ್ಯೋ ನನ್ನ ಪ್ರೀತಿ ಮಾಡೋರು ನನ್ನ ಕೈ ಬಿಟ್ರೆ, ನಾನು ಎತ್ತವ್ರು ನನ್ನ ಕೈ ಬಿಟ್ರೆ, ಅಯ್ಯೋ ನಾನು ಎತ್ತವ್ರು ನನ್ನ ಕೈ ಬಿಟ್ಟಾನೆ. ಇದು ಮನಸ್ಸಲ್ಲಿ ನೆನೆಸಿ 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 ದುಃಖಪಟ್ಟು ಅವರು ಪಾಪದ ಜೀವಿತದಲ್ಲಿ ಹೋಗ್ತಾರೆ. ಪಾಪ ಜೀವಿತದಲ್ಲಿ ಹೋಗುವಾಗ ಕೊನೆಯಲ್ಲಿ ಅವರಿಗೆ ಮರಣವನ್ನು ಏರ್ಪಡಿಸ್ತದೆ. ದೇವರು ಹೇಳ್ತಾರೆ, ನಿನ್ನನ್ನು ನಾನು ಬಲಪಡಿಸ್ತೇನೆ. ಯಾವ ವಿಷಯದಲ್ಲಿ ನಿನ್ನ ಕೈ ಬಿಟ್ಟು ಹೋಗ್ದರಿಗೆ ನಾನು ನಿನ್ನ ಜೊತೆ ನಿಲ್ಲುತ್ತೇನೆ. ಈ ಒಂದು ತೀರ್ಮಾನ ಇರಬೇಕು. ದೇವರು ಪಾಪ ಮಾಡಿಲ್ಲ. ನಮ್ಮಾಗೆ ಶೋಧನೆಗಳು ಬಂತು, ಆದರೆ ಪಾಪ ಮಾತ್ರ ಮಾಡಿಲ್ಲ. ಶೋಧನೆಗಳು ಬರ್ತದೆ, ಶಾಂತವಾಗಿರು, ಸೈಲೆಂಟ್ ಆಗಿರು, ದೇವರು ಕೆಲಸ ಮಾಡಕ್ಕೆ ಒಪ್ಪಿಸಿಕೊಡು, ನಿನ್ನು ದೇವರ ಪಾದದಲ್ಲಿ ಅರ್ಪಣಿಸು. ದೇವರು ಅದ್ಭುತ ಕೆಲಸ ಮಾಡ್ತಾರೆ. ನನ್ನ ಅನುಭವವಾದಂತ ಒಂದು ಮಾತುಗಳು ನಿಮ್ಗೆ ಹೇಳ್ತಿದ್ದೇನೆ, ನನ್ನ ಅನುಭವವಾದಂತ ಮಾತುಗಳು ಹೇಳುತ್ತೇನೆ. ಈ ರೀತಿ ಹೋಗುವಾಗ ದೇವರು ಎತ್ತಿ ನಿಲ್ಲಿಸುತ್ತಾರೆ. ಒಂದು ಕುಟುಂಬಕ್ಕೆ ನಾನು ಪ್ರಾರ್ಥನೆ ಮಾಡಕ್ ಹೋಗುವಾಗ ಅಂತ ಸಮಯದಲ್ಲಿ ಆ ಕುಟುಂಬದಲ್ಲಿ ಎಲ್ಲ ಸೋತೋಗ್ಬಿಟ್ಟಿದ್ದಾರೆ. ಎಲ್ಲ ಏನಂದ್ರೆ ಲೈಫೇ ಬೇಡ, ಅಷ್ಟು ಬೇಸತ್ತೋಗ್ಬಿಟ್ಟಿದ್ದಾರೆ. ಏನು ಸಮಯದಲ್ಲಿ ದೇವ್ರು ನಾನು ಕರ್ಕೊಂಡೋದ್ರು ನನಗೆ ಗೊತ್ತಿಲ್ಲ. ದೇವರೇ ಹೇಳಿ ನನ್ನ ಕರ್ಕೊಂಡೋದ್ರು. ಆವತ್ತಿನ ದಿವಸ ನಾನು ಹೋಗಂತ ಸನ್ನಿವೇಶ ಇರಲಿಲ್ಲ. ಆದ್ರೂ ನಾನು ಹೋಗ್ತಿರೋ ಗಾಡಿನ ತಿರುಗಿಸಿ ಹೋಗೋಣ ಅಂತ ಒಂದು ಯೋಚನೆ ಮಾಡಿದ್ಕೆ ಅದು ಹೋಗಿದ್ದು ಅಷ್ಟೇ ಉಪಯೋಗವಾಯಿತು. ಆಮೇಲೆ ಅವರ ಹತ್ರ ಕುಂತು ಅವ್ರಿಗೆ ಒಂದು ಕೆಲವು ಆಲೋಚನೆಗಳು ಕೊಟ್ಟು ಅವ್ರನ್ನ ಸ್ವಲ್ಪ ಧೈರ್ಯಪಡಿಸಿ ದೈವಿಕವಾದಂತ ಶಕ್ತಿಗಳು ಮಾತಾಡಿ ಮಂತ್ರ ಎಲ್ಲ ಮುಗಿಸಿ ಬಂದು ಹೊರಗಡೆ ಬರುತ್ತೆ ಸಮಯದಲ್ಲಿ ಅವ್ರ ಕೈ ಇಟ್ಟು ಕೇಳಿದ್ರು, ನೀವು ಬರ್ದೇ ಇದ್ದಿದ್ರೆ ನಿಜವಾಗ್ಲೂ ನಮ್ಮ ತೀರ್ಮಾನಗಳು ಬೇರೆ ರೀತಿಲಿ ಇತ್ತು ಅಂತ. ಅದು ಏನ್ ರೀತಿಲಿ ಇತ್ತು ನನಗೆ ಗೊತ್ತಿರಲಿಲ್ಲ, ಬೇರೆ ರೀತಿಲಿ ಇತ್ತು ಅದು. ದೇವ್ರ ಮಕ್ಕಳೇ, ನೀನನ್ನು ದೇವರು ಎತ್ತಿ ಬೇರೆ ಮನೆಗಳಲ್ಲೂ ಬೇರೆ ಕುಟುಂಬದಲ್ಲಿ ಎತ್ತಿ ಉಪಯೋಗಿಸಿಕೊಳ್ಬೇಕಂದ್ರೆ ನೀನು ಕರೆಕ್ಟ್ ಆಗಿ ಸಿದ್ಧವಾಗಿ ನಿಂತುಕೋ. ಮನುಷ್ಯನ ಹೊರಿಕೊಂಡು ನಿಲ್ಬೇಡ, ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಜೀವಿಸಬೇಡ. ಮನುಷ್ಯ ಇವತ್ತು ನಿನ್ನನ್ನು ಎತ್ತುತ್ತಾನೆ, ನಾಳೆ ಎತ್ತಿ ಬಿಸಾಕ್ತಾನೆ ಕೆಳಗೆ. ಅವನ ಕೆಲ್ಸಗಳು ನಡೀಲಿಲ್ಲ ಅಂದ್ರೆ ಅವನ ಎತ್ತಿ ಕೆಳಗಡೆನೆ ಬಿಸಾಕೋದು ಮನುಷ್ಯ. ಆ ಕುಟುಂಬದಲ್ಲಿ ನಾನು ಹೋಗಾಗ ಅವ್ರು ಅದೇ ಹೇಳಿದ್ದು, ನಾನು ಎಷ್ಟು ಪ್ರೀತಿ ಮಾಡಿದೆ ಆ ಮನುಷ್ಯ ನನಗೆ ಎಷ್ಟು ತೊಂದರೆ ಕೊಟ್ಟ. ಪಾಟಿ ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ದ, ನನ್ನ ವ್ಯಾಪಾರ ಎಲ್ಲ ಲಾಸ್ ಮಾಡ್ದ, ನನ್ನ ಹತ್ರ ಇದ್ದ ಹಣಗಳನ್ನ ಕಿತ್ತುಕೊಂಡ ನಂಬಿಸಿ. ನಮಗೆ ಸ್ಥಿತಿ ಇವಾಗ ನೋಡಿದ್ರೆ ಏನು ಇಲ್ದರಂತ ಪರಿಸ್ಥಿತಿ ಇದೆ ಅಂತ. ದೇವ್ರ ಮಕ್ಕಳೇ, ಇದೇ ರೀತಿಯಲ್ಲಿ ಮನುಷ್ಯಗಳು ನಂಬಬೇಡ. ನಿನ್ನೆ ಎತ್ತುತ್ತಾರೆ, ನೀನ್ ಎತ್ತಿ ಮಾತಾಡುತ್ತಾರೆ, ಮಲ್ಲಾಗ್ಬೇಡ, ಯಾಮಾರಿ ಹೋಗ್ಬೇಡ, ಜಾರಿ ಹೋಗ್ಬೇಡ. ದೇವ್ರ ಮೇಲೆ ನಂಬಿಕೆ ಇಡು. ನಿನ್ನ ಬಲಿಂತೆಗಳು ನಿನ್ನ ಶೋಧನೆ ಒಳಗಡೆ ಆಗುವಾಗ ನೀನು ಬಲಿಂತೆ ಕುಗ್ಗುವಂತ ಸನ್ನಿವೇಶಗಳು ಬರ್ತದೆ. ಆದ್ರಿಂದ ದೇವ್ರಿಗಾಗಿ ಜೀವಿಸ್ ನೋಡು, ದೇವ್ರು ನಿನ್ನ ಎತ್ತಿ ನಿಲ್ಲಿಸ್ತಾರೆ. ಓದ್ ನೋಡ್ರಿ, ದೇವ್ರು ಏನ್ ಹೇಳ್ತಾರೆ, 2 ಕೊರಿಂಥರು 12:10 ಏನ್ ಹೇಳ್ತಾರೆ, ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೂ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸುವಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಆಗಲೇ ನಾನು ಬಲವುಳ್ಳವನಾಗಿದ್ದೇನೆ. ಯಾಕಂದ್ರೆ ಬಲಪಡಿಸೋರು ನಿನ್ನ ಪಕ್ಕದಲ್ಲಿ ಇರುವಾಗ ಅವರೇ ನಿನ್ನ ಸದಾಕಾಲ 24 ಗಂಟೆ ತಾಸು ನಿನ್ನ ಜೊತೆಲಿ ಇರ್ಬೇಕಂದ್ರೆ ಅವ್ರು ಒಬ್ಬರೇ ಇರಕ್ ಸಾಧ್ಯ, ಬೇರೆ ಯಾರು ಇರೋದಿಲ್ಲ. ಎಲ್ಲರೂ ಒಂದು 4 ನಾಜುಕ್ಕಾಗಿ ಮಾತಾಡಿ ನಿನ್ನ ಇದು ಮಾಡ್ತಾರೆ ಹೊರತು, ಆ ನಾಜುಕ್ಕಾಗಿ ಮಾತಾಡೋರು ಸ್ವಲ್ಪ ಸಮಯ ಮಾತಾಡಿರ್ತಾರೆ. ಅದರಿಂದ ನೀನು ಸೋತೋಗಿ ಬಲಿಂತೆ ಆಗ್ಬೇಡ, ದೇವರು ನಿನ್ನ ಎತ್ತಿ ನಿಲ್ಲಿಸ್ತಾರೆ. ಅದಕ್ಕಾಗಿ ನಾನು ಯಾವಾಗ ಬಲೀನವಾಗುತ್ತೇನೋ ಇಂಥ ಹೋರಾಟಗಳು ಬರಂತ ಸಮಯದಲ್ಲಿ ದೇವರು ನನಗೆ ಬಲವುಳ್ಳಂತನಾಗಿದ್ದಾನೆ. ಅದ್ರ ಮೇಲೆ ವಾಕ್ಯದಲ್ಲಿ ನನ್ನ ಕೃಪೆ ನಿನಗೆ ಸಾಕು ಅಂತ ಇದೆ. ಆದ್ರೆ ದೇವರು ಹೇಳ್ತಾರೆ, ನನ್ನ ಬಲ ನಿನ್ನೊಟ್ಟಿಗಿದೆ, ನಿನ್ನ ಬಲಿವೀನದಲ್ಲಿ ನಾನು ಬಲಪಡಿಸೋನಾಗಿದ್ದೇನೆ. ನಾನು ಬಲಪಡಿಸ್ತೇನೆ, ನಾನು ಬಲಪಡಿಸಿ ನಾನು ನಿನ್ನ ಎತ್ತಿ ನಿಲ್ಲಿಸ್ತೇನೆ, ನಿನ್ನನ್ನು ಕಾಪಾಡುತ್ತೇನೆ, ನಿನ್ನ ರಕ್ಷಿಸುತ್ತೇನೆ. ಕೊನೆಯ ಒಂದು ವಾಕ್ಯ ಓದಿ ನೋಡಿ, ಇಬ್ರಿಯರ ಪುಸ್ತಕದಲ್ಲಿ 11:34 ಕೊನೆಯ ಒಂದು ವಾಕ್ಯ. ಸಮಯವಾಯ್ತು, ನಾನು ಮುಗಿಸುತ್ತೇನೆ.
11:34 ಇಬ್ರಿಯರು ಬೆಂಕಿಯ ಬಲವನ್ನು ಆರಿಸಿದರು, ಬೆಂಕಿ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನೋಡಿ ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ನಿರ್ಬಲವಾಗಿದ್ದು ಬಲಿಷ್ಠರಾಗಿದ್ದರು, ನಿರ್ಬಲವಾಗಿದ್ದರು, ಬಲಿಷ್ಠವಾಗಿದ್ದರು, ಬಲವಾಗಿದ್ದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾಗಿದ್ದರು. ದೇವರು ನಿನ್ನ ಬಲಪಡಿಸ್ತಾನೆ. ಇದು ಮರದ ದಂಡುಗಳನ್ನು ಓಡಿಸಿಬಿಟ್ಟರು, ಎಲ್ಲ ದಂಡಗಳನ್ನ ಓಡಿಸ್ಬಿಟ್ರು. ನಿನ್ನ ಪಕ್ಕದಲ್ಲಿ ನಿನ್ನ ಯಾವ್ದು ಬಲಿತೆ ಪಡಿಸ್ಬೇಕಂತ ನಿಂತಿದ್ಯೋ ಅದನ್ನೆಲ್ಲ ಓಡಿಸುತ್ತಾರೆ, ಯಾವ್ದು ನಿಲ್ಸೋದಿಲ್ಲ. ಅವ್ನು ನನ್ ಮಗ, ಅವನ ಜೊತೆಲಿ ಹೋಗಿ ಈ ರೀತಿ ನೀನು ಬಲಿತೆ ಮಾಡ್ತಿದ್ಯಾ, ಈ ರೀತಿ ತೊಂದರೆ ಕೊಡ್ತಾ ಇದ್ಯಾ, ಈ ರೀತಿ ಸಮಸ್ಯೆಗಳು ಉಂಟು ಮಾಡ್ತಿದ್ಯಾ, ಯಾವ ಕಡೆಯಿಂದ ಎಲ್ಲ ಇರಬಾರ್ದು, ಎಲ್ಲ ಖಾಲಿ ಮಾಡ್ರಿ ಅಂತ ಓಡಿಸ್ತಾರಂತೆ. ಬಲೀನವಾದಂತ ನಿರ್ಬಲ ಬಲಪಡಿಸುವಂತವರಾಗಿದ್ದಾರೆ, ನಿನ್ನ ಬಲವಾಗಿ ಎತ್ತಿ ನಿಲ್ಲಿಸೋರಾಗಿದ್ದಾರೆ. ಅದರಿಂದ ದೇವರ ಮೇಲೆ ನಿನ್ನ ಭರವಸೆ ಇರಲಿ, ಬೇರೆ ಮೇಲೆ ನಿನ್ನ ನಂಬಿಕೆ ಇರಲಿ. ಎಂದು 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 ಅವರು ನಿನ್ನ ಕೈ ಬಿಡೋದಿಲ್ಲ, ನಿನ್ನ ಬಿಟ್ಟು ಅಗಲಿ ಹೋಗೋದಿಲ್ಲ. ಹೋರಾಟಗಳು, ಯೇಸು ಸ್ವಾಮಿಗೆ ಶೋಧನೆಗಳು ಬಂತಂತೆ, ಹೋರಾಟಗಳು ಬಂತಂತೆ, ಬಲೀನ ಆಗಂತ ಸನ್ನಿವೇಶಗಳು ಬಂತಂತೆ, ಆದ್ರೆ ಪಾಪ ಮಾತ್ರ ಮಾಡಿಲ್ಲ. ಆ ರೀತಿ ನೀನು ಪಾಪ ಮಾಡಬೇಡ. ಯಾವ ವಿಧದಲ್ಲಿ ಆಮೇಲೆ ನಿನ್ನ ಎತ್ತಿ ನಿಲ್ಸಕ್ಕೆ ದೇವ್ರು ಬರಕ್ಕೆ ಆಗ್ದಂಗೆ ಹೋಗುತ್ತದೆ. ಶತ್ರು ಆದಂತನ್ನು ತಡೆ ಮಾಡ್ಬಿಡ್ತಾನೆ. ಸ್ವಾಮಿ ಈಗ ನಾನು ಚೂರು ಬಲಿತೆ ಬಂತು ಅಂತ ಸೋತೋಗಿದ್ದಾನೆ ಅಂತ ಕೆಲವು ತಪ್ಪುಗಳು ಮಾಡ್ಬಿಟ್ಟ ನೋಡು ಬೇಜಾರದಿಂದ. ನನ್ನ ಕೆಲಸ ಇವಾಗ ನನ್ನ ಡಿಪಾರ್ಟ್ಮೆಂಟ್ ಇವಾಗ ನಾನು ಕೆಲಸ ಮಾಡ್ತೀನಿ ಅಂತಾನೆ. ಅದರಿಂದ ಪಾಪ ಮಾಡದೆ ಜೀವಿಸು, ಪಾಪ ಮಾಡಬೇಡ, ತಪ್ಪು ಮಾಡಬೇಡ. ದೇವರು, ಒಬ್ಬ ಮನುಷ್ಯ ದೇವರ ವಾಕ್ಯವನ್ನು ಮಾತಾಡುತ್ತಾನೆ ಅಂದ್ರೆ ಅವನು ಪಾಪ ಮಾಡ್ತೇನೆ ಮಾಡಿ ದೇವರ ವಾಕ್ಯ ಮಾತಾಡಕ್ ಆಗೋದಿಲ್ಲ ರೀ. ಇದೆಲ್ಲ ನೀವು ತುಂಬಾ ಅರ್ಥ ಮಾಡಿಕೊಳ್ಬೇಕು. ದೇವ್ರ ವಾಕ್ಯ ಮಾತಾಡ್ಬೇಕಂದ್ರೆ ಒಂದು ಕಡೆ ದೇವ್ರ ವಾಕ್ಯ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಪಾಪ ಮಾಡಿ ಆ ಪಾಪ ಮಾಡ್ಬಿಟ್ಟು ದೇವ್ರ ವಾಕ್ಯ ಮಾಡ್ತಾನೆ ಅಂದ್ರೆ ಅದು ಅಸಾಧ್ಯವಿಲ್ಲ. ಕಾರಣ ಏನಂದ್ರೆ ದೇವ್ರ ವಾಕ್ಯ ಮಾತಾಡೋದು ದೇವ್ರ ಬಲದಿಂದ, ದೇವ್ರ ಜ್ಞಾನದಿಂದ. ಅವನ ಸ್ವಂತ ಬಲ ಸ್ವಂತ ಜ್ಞಾನ ಅದು 2 ದಿನ ಓಡೋದಿಲ್ಲ. ದೇವ್ರ ಜೊತೆಲಿ ಇದ್ರೆ, ದೇವ್ರ ತೀರ್ಮಾನ ಇದ್ರೆ, ದೇವ್ರ ಉದ್ದೇಶ ಇದ್ರೆ ಮಾತ್ರ ನೆರವೇರ್ತದೆ. ಅದರಿಂದ ಯಾವ ವಿಷಯದಲ್ಲಾದ್ರೂ ಏನೇ ಹೋರಾಟ ಬಂದ್ರು ಪಾಪ ಮಾಡ್ಬೇಡ. ಏನ ಅಂತ ಒಂದು ಸೋತು ಅಂತ ಸುಮ್ಮನೆ ಸೈಲೆಂಟ್ ಆಗಿದ್ಬಿಡ, ದೇವ್ರ ಕೆಲಸ ಮಾಡ. ಯಾವ್ದು ತೀರ್ಮಾನ ತಗೋಬೇಡ, ನಿನಗಾಗಿ ದೇವ್ರ ತೀರ್ಮಾನ ತಗೋತಾರೆ. ದೇವ್ರ ಆತ್ಮ ನಿನಗಾಗಿ ತೀರ್ಮಾನ ತಗೋತಾರೆ. ಆ ಟೈಮಿನಲ್ಲಿ ನೀನೇನು ಆತರ ಪಟ್ಟು, ಅವಸರ ಪಟ್ಟು, ಕೋಪ ಪಟ್ಟು, ನಿನ್ನ ಉದ್ರೇಕದಿಂದ, ಯಾರ ಮೇಲೆ ಕೋಪದಿಂದ ನೀನು ಯಾವ್ದನ್ನ ಡಿಸಿಷನ್ ತಪ್ಪಾಗಿ ನೀನು ತಗೊಳ್ಳೋದಾದ್ರೆ ನೀನು ತಪ್ಪಾದಂತ ದಾರಿಯಲ್ಲಿ ಹೋಗಿ ಅನೇಕ ಒಂದು ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುವಂತ ಸನ್ನಿವೇಶಗಳು ಬಂದ್ಬಿಡ್ತದೆ. ಅದರಿಂದ ಯಾವ ಕಾರಣದಿಂದ ನೀನು ಯಾವುದು ತಪ್ಪು ಕೆಲಸ ಮಾಡಬಾರ್ದು ಅಂದ್ರೆ, ನೀನು ಸೋತೋಗಂತ ಸಮಯದಲ್ಲಿ ಯಾವ್ದು ಡಿಸಿಷನ್ ತಗೋಬೇಡ, ಏನು ನೀನು ತಗೋಬೇಡ, ಸೈಲೆಂಟ್ ಆಗಿರು. ಒಂದು ಸ್ವಲ್ಪ ದಿವಸ, ಸ್ವಲ್ಪ ದಿನ, ಸ್ವಲ್ಪ ನಿಮಿಷಗಳು, ಸ್ವಲ್ಪ ಗಂಟೆ ಕಾಲಗಳು ಸೈಲೆಂಟ್ ಆಗಿರು. ದೇವರು ನಿನಗಾಗಿ ಪ್ರಾರ್ಥನೆ ಮಾಡಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತಾರೆ, ಒಂದು ಬಾಗಿಲನ್ನು ಸಿದ್ಧಪಡಿಸುತ್ತಾರೆ, ಒಂದು ಆಶೀರ್ವಾದವನ್ನು ಸಿದ್ಧಪಡಿಸುತ್ತಾರೆ, ನಿನ್ನನ್ನು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಸಮಯವಾಯಿತು. ದೇವರು ನಮ್ಮ ಜೊತೆಲಿ ಇದ್ದಿದ್ದಕ್ಕಾಗಿ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ, ದೇವರಿಗೆ ವಂದನೆ ಸಲ್ಲಿಸೋಣ. ನಿಜವಾಗ್ಲೂ ನಾವು ಎಷ್ಟೋ ಸಮಯದಲ್ಲಿ ನಾನು ಸೋತೋದಂತ ಸಮಯದಲ್ಲಿ ಅವ್ರು ನನಗೆ ಬಲಪಡಿಸಿದ್ದಾರೆ. ಯಾರು ನನ್ನ ಬಾಳಲ್ಲಿ ನನಗೆ ಬಲಪಡಿಸಲಿಲ್ಲ, ಯಾರು ನನ್ನ ಎತ್ತಿ ನಿಲ್ಲಿಸಲಿಲ್ಲ. ಏನಾರ ನನ್ನ ಕಷ್ಟ ಹೋಗಿ ನಾವು ಅವ್ರಿಗೆ ಹೇಳ್ಕೊಂಡ್ರೆ ಅವ್ರಿಗೆ ಗೇಲಿ ಮಾಡೋರು, ತಮಾಷೆ ಮಾಡೋರು, ನೋಡಿ ಖುಷಿ ಪಡೋರು, ಅದಕ್ಕೊಂದು 4 ಸೇರಿಸಿ ಮಾತಾಡೋರೆ ಹೊತ್ತು ಇಲ್ಲಿವರೆಗೂ ನಾನು ನಿಂತು ಧೈರ್ಯಪಡಿಸಿ ಬಲಪಡಿಸಿ ನನ್ನ ಕೈ ಇಟ್ಟು ನನಗೆ ಸಹಾಯ ಮಾಡಿ ಅಂತ ರೀತಿ ನನ್ನ ಜೀವಮಾನ ಪೂರ್ತಿ ಯಾರು ಆ ರೀತಿ ನನ್ನ ಬಾಳಲ್ಲಿ ಬಂದಿಲ್ಲ. ಯೇಸು ಸ್ವಾಮಿ ಒಬ್ಬರೇ. ಅವರು ನಿಲ್ಲಿಸುತ್ತಾರೆ, ಅವರು ನಡೆಸುತ್ತಾರೆ, ಅವರು ಕರ್ಕೊಂಡು ಹೋಗುತ್ತಾರೆ, ಅವ್ರ ಮಾರ್ಗವನ್ನು ತೋರಿಸುತ್ತಾರೆ, ಆ ಜಾಗದಲ್ಲಿ ಅವ್ರು ನಿಲ್ಲಿಸುತ್ತಾರೆ, ಆ ಭಾಗದಲ್ಲಿ ಅವರು ಒಳ್ಳೆ ಪ್ರವೇಶಕ್ಕೆ ನಿನಗೆ ಸಹಾಯ ಮಾಡುತ್ತಾರೆ, ಆ ಆಶೀರ್ವಾದ ಅವರು ಕೊಡುತ್ತಾರೆ, ಅವ್ರು ನಿನ್ನ ಎತ್ತಿ ನಿಲ್ಲಿಸುತ್ತಾರೆ. ಸಮಯ ಬರುವಾಗ ನಿನ್ನ ಆ ಎತ್ತರವಾದಂತ ಸ್ಥಳದಲ್ಲಿ ಕರ್ಕೊಂಡು ನಿಲ್ಲಿಸುತ್ತಾರೆ. ಆಗ ನಿನಗೆ ದೇವರು ಅನೇಕ ಜನಗಳು ನೋಡುವಂತ ಒಂದು ಪ್ರಕಾಶವಾದಂತ ಬೆಳಕು ನಿನ್ನ ಮೇಲೆ ಮಿಂಚಂಗೆ ಮಾಡುತ್ತಾರೆ. ಅದೇ ದೇವರ ಕೆಲಸ.
ಅದಕ್ಕಾಗಿ ಸೋತೋಗಂತ ಸಮಯದಲ್ಲಿ ಯಾವ ತೀರ್ಮಾನ ತಗೊಳಕ್ ಹೋಗ್ಬೇಡಿ. ದೇವರು ನಿಮಗಾಗಿ ವಾದಾಡುತ್ತಿದ್ದಾರೆ, ನಿಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ, ನಿಮಗಾಗಿ ತೀರ್ಮಾನ ಮಾಡಕ್ಕೆ ಡಿಸಿಷನ್ ಮಾಡುತ್ತಿದ್ದಾರೆ. ಅದಕ್ಕಾಗಿ ಶಾಂತವಾಗಿ, ಸೈಲೆಂಟ್ ಆಗಿ, ತಾಳ್ಮೆ ಒಟ್ಟಿಗೆ, ನಿಧಾನದಿಂದ ಶಾಂತವಾಗಿ ಇದ್ ನೋಡು. ಆ ಸ್ಥಳದಲ್ಲಿ ದೇವರು ನಿನಗೆ ಒಂದು ಅದ್ಭುತ ಬರ್ತಿದೆ, ಒಂದು ಆಶೀರ್ವಾದ ಬರ್ತಿದೆ, ಒಂದು ಆಶೀರ್ವಾದದ ಬಾಗಿಲು ನಿನಗೆ ಬರ್ತಿದೆ. ದೇವರು ಎತ್ತು ನಿಲ್ಲಿಸುತ್ತಾರೆ, ದೇವರು ನಿನ್ನ ಕೈ ಹಿಡಿದುಕೊಳ್ಳುತ್ತಾರೆ, ನಡ್ಸಕ್ ಹೋಗುತ್ತ ತೀರ್ಮಾನ ಮಾಡಿದ್ದಾರೆ. ಅವ್ರು ಯಾವಾಗಲೂ ನಿನ್ನ ಕೈ ಬಿಡುತ್ತಿಲ್ಲ. ಆದ್ರೆ ಮಾತ್ರ ಪಾಪ ಮಾಡಬೇಡ, ತಪ್ಪು ದಾರಿಗೆ ಹೋಗ್ಬೇಡ, ತಪ್ಪು ವಿಷಯಗಳ ಡಿಸಿಷನ್ ತಗೋಬೇಡ. ದೇವರು ನಿನ್ನ ಕೈ ಹಿಡಿದು ನಿಲ್ಲಿಸುತ್ತಾರೆ. ಥ್ಯಾಂಕ್ ಯು ಜೀಸಸ್. ಇಲ್ಲಿವರೆಗೂ ದೇವರು ನಿಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಹೇಳಿದೆ, ಸ್ತೋತ್ರ ಹೇಳಿದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ದೇವರಿಗೆ ವಂದನೆ ಸಲ್ಲಿಸು. ಹೋರಾಟಗಳು ಬರಂತ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಹೇಳು. ಸುಖಗಳು ಬರುವಾಗ ಸ್ತೋತ್ರ ಹೇಳು, ಅನುಕೂಲಗಳು ಬರುವಾಗ ಸ್ತೋತ್ರ ಹೇಳು, ಕಷ್ಟಗಳು ಬರುವಾಗ ಸ್ತೋತ್ರ ಹೇಳು, ರೋಗಗಳು ಬರುವಾಗ ಸ್ತೋತ್ರ ಹೇಳು, ಯೇಸುವಿಗೆ ಸ್ತೋತ್ರ ಹೇಳು. ದೇವರು ಒಂದು ಅದ್ಭುತ ಸ್ಥಳದಲ್ಲಿ ಮಾಡ್ತಾರೆ. ನಿನ್ನ ಬಲೀನವಾದಂತ ಮನುಷ್ಯನಾಗಿರುವಾಗ ನೀನು ಸ್ತೋತ್ರ ಹೇಳು, ನೀನು ಎತ್ತು ನಿಲ್ಲಿಸುತ್ತಾರೆ. ಸ್ತುತಿ ಸ್ತೋತ್ರ ಎಲ್ಲ ನಿಮಗೆ ಸ್ತೋತ್ರ ಸಲ್ಲಿಸುತ್ತೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿಮಗೆ ಸ್ತೋತ್ರವಾಗಿ ಎಲ್ಲ ಘನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸುತ್ತೆ. ನೀವೇ ಆಶೀರ್ವದಿಸಿ. ಈಶ್ವರ ಪ್ರೀತಿ ಹೆಚ್ಚು ಪ್ರಾರ್ಥನೆ ಮಾಡಪ್ಪ. Precious Heavenly Father, Lord, we thank you, Father God, for bringing us today, Lord Jesus. Thank you, Jesus. Father Hallelujah. God, we thank you for the word today, Lord Jesus. Thank you. Thank you. Father, use our weakness and turn it into strength, you, Father Jesus. God. Father God, you are the God who knows all our weaknesses, Yes, Lord Master. Jesus. Lord, there is nothing which you don't know, Master God. Yes, Lord Jesus, your grace is sufficient for us to turn our weakness into strength, Master God. Yes, Jesus. Father God, we commit everyone at your feet, Father God. Lord Jesus, bless each and everyone Yes, who's Master. watching this Thank you, video, Jesus. Father God. Lord, be with them, bless their families, Master God. Lord Jesus, it is you, oh Father God, Thank who's you, going Master. to help us and provide all our needs, Yes, Lord Jesus. Jesus. Lord, we surrender everything to you, Lord Yes, Jesus. Jesus. In Jesus' mighty name I pray. Amen. 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 ಕರ್ತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶ್ವಸಿಸಲಿ. ತಂದೆ, ಮಗ, ಪವಿತ್ರ ಆತ್ಮದಿಂದ ಎಲ್ಲ ದೈವಿಕವಾದಂಥ ಆಶೀರ್ವಾದ ಈ ವಾರ ಪೂರ್ತಿ ನಿಮ್ಮ ಜೊತೆಲಿರಲಿ ಅಂತ ದೇವರಿಗೆ ಒಳ್ಳೆ ವಾಕ್ಯವನ್ನು ನಿಮಗೆ ಆಶೀರ್ವಾದದಿಂದ ಇರಬೇಕಂತ ನಾನು ಬಯಸ್ತೀನಿ. ದೇವರಿಗೆ ಸ್ತೋತ್ರ ಆಗಲಿ. ಹ್ಯಾವ್ ಎ ವಂಡರ್ಫುಲ್ ವೀಕ್. ಗಾಡ್ ಬ್ಲೆಸ್ ಯು.